ಹಾಯ್ ಹಲೋ ವೆಲ್ಕಮ್ ಟು ಲಾಟ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಫ್ರೆಂಡ್ಸ್. ಈಗೆಲ್ಲ ತಮ್ಮಲ್ಲಿ ಮತ್ತು ನಾನು ಟೈಟಲ್ ನೋಡಿದಂತೆ ನಿಮ್ಮ ಫೋನಿನಲ್ಲಿ ಡಾಟಾ ಬೇಗ ಖಾಲಿ ಆಗ್ತಿದೆ. ನಿಮ್ಮ ಫೋನಲ್ಲಿ 1.5 GB 2 GB 1 GB ಡೇಟಾ ಪ್ಯಾಕ್ ಹಾಕ್ಸಿರ್ತಾರೆ ಫ್ರೆಂಡ್ಸ್. ಅದನ್ನು ಬೇಗ ಖಾಲಿ ಆಗ್ತಿರುತ್ತೆ ಫ್ರೆಂಡ್ಸ್. ನೀವು ಡಾಟಾ ಆನ್ ಮಾಡಿದ ಹಾಫ್ ಅನ್ ಅವರಿಗೆ ಅದನ್ನು 50% ಅಂತ ಬರುತ್ತೆ. 1 ಅವರಿಗೆ ಅದು ಸಕ್ಸಸ್ಫುಲ್ಲಾಗಿ 100% ಆಗಿ ಕಂಪ್ಲೀಟ್ ಆಗಿದೆ ಡಾಟಾ ತೋರಿಸ್ತದೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವಾದರೂ ನಮ್ಮ ಚಾನಲ್ಗೆ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಇನ್ನೊಬ್ಬರು ಮಾಡ್ತೀವಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಇನ್ನೊಬ್ಬರು ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಇದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ನಾನು ನಿಮ್ಮ ಫೋನಿನಲ್ಲಿ ನಾಲ್ಕು ಸೆಟ್ಟಿಂಗನ್ನು ತೋರಿಸ್ಕೊಡ್ತೀನಿ. ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಆ 4 ಸೆಟ್ಟಿಂಗ್ ನಾನು ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಆ ಸೆಟ್ಟಿಂಗ್ ಯಾವ ಸಿಂಪಲ್ ಟ್ರಿಕ್ನಿಂದ ಆ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಆ ಸೆಟ್ಟಿಂಗ್ ಮಾಡಿದ್ರೆ ನಿಮ್ಮ ಫೋನ್ ಡಾಟಾನ ದಿನಪೂರ್ತಿಯಾಗಿ ಬರುತ್ತೆ. ನಿಮ್ಮ ಫೋನ್ ಡೇಟಾ ಸಂಪೂರ್ಣವಾಗಿ ನಿಮ್ಮ ದಿನ ಯಾವ ಯೂಸ್ ಮಾಡ್ತೀರಿ ಆ ಫೋನ್ ಡಾಟಾ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ಸೆಟ್ಟಿಂಗ್ ಮಾಡೋದಂತ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಧಮಕದ ಇಂಟ್ರೋದಾಗೆ ನಾನು ನನ್ನ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಾನು ನಿಮ್ಮ ಫೋನಿನಲ್ಲಿ 4 ರೀತಿಯ ಸೆಟ್ಟಿಂಗನ್ನು ಹೇಳ್ಕೊಡ್ತೀನಿ. 4 ರೀತಿಯ ಸೆಟ್ಟಿಂಗನ್ನು ಮಾಡಿದ ನಂತರ ನಿಮ್ಮ ಫೋನಿರೋ ಡೇಟಾವನ್ನು ಖಾಲಿ ಆಗೋದಿಲ್ಲ ಫ್ರೆಂಡ್ಸ್. ಆ ಸೆಟ್ಟಿಂಗ್ ಮಾಡಿದಂದರೆ ನಿಮ್ಮ ಫೋನಿನ ಡಾಟಾನ ಕಂಟಿನ್ಯೂಸ್ ಆಗಿ ಖಾಲಿ ಆಗ್ತದೆ ಫ್ರೆಂಡ್ಸ್. ಯಾವ ಸೆಟ್ಟಿಂಗು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಕೊಂಡು ತನಕ ನೋಡಿ. ಅಂದರೆ ಯಾವ ರೀತಿ ವಿಡಿಯೋ ಮಿಡಲಲ್ಲಿ ನೀವು ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ನಿಮ್ಮ ಫೋನಲ್ಲಿರೋ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಿದರೆ ಮಾತ್ರ ನಿಮ್ಮ ಫೋನಲ್ಲಿರೋ ಡಾಟಾನ ಉಳಿತು ಫ್ರೆಂಡ್ಸ್. ಅದಕ್ಕಾಗಿ ನೀವು ನೋಡ್ಕೊಂಡ್ರೆ ಫಸ್ಟ್ನೇ ಸೆಟ್ಟಿಂಗನ್ನು ಹೇಳ್ಕೊಡ್ತಿದ್ದೀನಿ. ನಿಮ್ಮ ಫೋನಿನ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ನೇದಲ್ಲಿ ನಿಮ್ಮ ಫೋನಿನಲ್ಲಿ ನೀವು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ವೇಟ್ ಮಾಡಿ. ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಮೊಬೈಲ್ ನೆಟ್ವರ್ಕ್ ಇರುತ್ತೆ. ಮೊಬೈಲ್ ನೆಟ್ವರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಡೇಟಾ ಯೂಸಿಂಗ್ ಗೊತ್ತಿರುತ್ತೆ. ಡೇಟಾ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೇಟಾ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ, ಲೋಡ್ ಆಗ್ತದೆ. ಇದೆ ಫ್ರೆಂಡ್ಸ್. ವೇಟ್ ಮಾಡಿ ಡೇಟಾ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಸಿಮ್ 1 2 ಅಂತ ಇರುತ್ತೆ. ನೀವು ಯಾವ ಸಿಮ್ಗೆ ಡೇಟಾ ಯೂಸಿಂಗ್ ಮಾಡ್ಕೊತಾರೆ ಆ ಸಿಮ್ನ ಕ್ಲಿಕ್ ಮಾಡಿಕೊಂಡ ನಂತರ ಇರುತ್ತೆ ಆ್ಯಪ್ಸ್ ಲೋಡ್ ಆಗುತ್ತೆ. ಆ್ಯಪ್ಸ್ ಲೋಡ್ ಆದ ನಂತರ ಇಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಬ್ಯಾಕ್ಗ್ರೌಂಡ್ ಡೇಟಾ ಇರ್ತಲ್ಲ, ಬ್ಯಾಕ್ಗ್ರೌಂಡ್ ಡೇಟಾನ ನೀವು ರಿಮೂವ್ ಮಾಡೋಕ್ಕೆ. ಬ್ಯಾಕ್ಗ್ರೌಂಡ್ ಡೇಟಲ್ಲಿಂದ ನಿಮ್ಮ ಫೋನಲ್ಲಿ ನೀವು ಯಾವ ಡಾಟಾ ಆನ್ ಮಾಡ್ತೀವಿ ಆಗ ಇವು ಬ್ಯಾಕ್ಗ್ರೌಂಡ್ ಡೇಟಾನ ತಿಂತಿರುತ್ತೆ ಫ್ರೆಂಡ್ಸ್. ಈ ರೀತಿಯ ಬ್ಯಾಕ್ಗ್ರೌಂಡ್ ಡೇಟಾನೇ ತೆಗಿಬೇಕಾಗುತ್ತೆ. ಇವಕ್ಕೆ ಬ್ಯಾಕ್ಗ್ರೌಂಡ್ ಡೇಟಾನ ಡಿಸೇಬಲ್ ಮಾಡೋಕ್ಕೆ. ಈ ರೀತಿಯಾಗಿ ನಾನು ಬ್ಯಾಕ್ಗ್ರೌಂಡ್ ಡಿಸೇಬಲ್ ಮಾಡಿದ್ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಆ್ಯಪ್ಗೆ ನೀವು ಬ್ಯಾಕ್ಗ್ರೌಂಡ್ ಡೇಟಾನ ಡಿಸೇಬಲ್ ಮಾಡೋಕ್ಕೆ. ಬ್ಯಾಕ್ಗ್ರೌಂಡ್ ಡೇಟಾನ ಡಿಸೇಬಲ್ ಮಾಡಿದ ನಂತರ ಇಲ್ಲಿ ತೋರಿಸ್ತಿದೆ. ಇನ್ನೊಂದು ಸೆಟ್ಟಿಂಗ್ ಫಸ್ಟ್ನೇ ಸೆಟ್ಟಿಂಗ್ ಐತೆ ಫ್ರೆಂಡ್ಸ್. ಎರಡನೇ ಸೆಟ್ಟಿಂಗನ್ನು ನಾನು ತೋರಿಸ್ತಿದ್ದೀನಿ. ಇಲ್ಲಿ ನೆಟ್ವರ್ಕ್ ಆಕ್ಸೆಸ್ ಹತ್ತಿರುತ್ತೆ ಫ್ರೆಂಡ್ಸ್. ನೆಟ್ವರ್ಕ್ ಆಕ್ಸೆಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇದು ಎರಡನೇ ಸೆಟ್ಟಿಂಗ್ ಫ್ರೆಂಡ್ಸ್. ನೆಟ್ವರ್ಕ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಲೋಡ್ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗ್ತಿದೆ. ಈ ನೆಟ್ವರ್ಕ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿಕೊಡಿ. ನೆಟ್ವರ್ಕ್ ಆ್ಯಕ್ಸೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ನಿಮ್ಮ ಫೋನಿರೋ ಎಲ್ಲ ಆ್ಯಪನ್ನು ಇದರಲ್ಲಿ ಲೋಡ್ ಆಗ್ತದೆ ಫ್ರೆಂಡ್ಸ್. ಎಲ್ಲ ಆ್ಯಪನ್ನು ಅವೈಲೇಬಲ್ ಆದ ನಂತರ ನೀವೇನು ಮಾಡ್ಕೊಂಡು ನಿಮ್ಗೆ ಬೇಡಾದ ಆ್ಯಪು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾವಕ್ಕೂ ಬ್ಯಾಕ್ಗ್ರೌಂಡ್ ಡಾಟಾ ಬೇಕಾಗಿಲ್ಲ. ಈ ರೀತಿಯಾಗಿ ವೈಫೈ ಆ್ಯಂಡ್ ಮೊಬೈಲ್ ಡಾಟಾನ ಆನ್ ಮಾಡಿದಾಗ ಡಾಟಾ ಮತ್ತು ವೈಫೈ ಇನ್ನು ಕನೆಕ್ಟ್ ಮಾಡ್ಕೊಂಡು ಇರ್ತದೆ. ಈ ವೈಫೈ ಡಾಟಾ ಮತ್ತು ಮೊಬೈಲ್ ಡಾಟಾ ಮೇಲೆ ಯಾವ ಕಂಪ್ಲೀಟ್ ಕೊಡಬಾರ್ದು ಮತ್ತು ವೈಫೈ ಮೊಬೈಲ್ ಡಾಟಾ ಮೇಲೂ ನೀವು ಕ್ಲಿಕ್ ಅಲೌ ಕೊಡಬಾರ್ದು. ಇಲ್ಲಿ ಡಿಸೇಬಲ್ ನೆಟ್ವರ್ಕ್ ಎಸ್ ಇದೆಯಲ್ಲೋ ಲಾಸ್ಟಲ್ಲಿ ಇದಕ್ಕೆ ಫೀಚರ್ ಎನೇಬಲ್ ಮಾಡೋಕೈತಿ. ಅಂದರೆ ನೀವು ಬೇಕಾದ್ರೆ ಡಾಟಾ ಆನ್ ಮಾಡಿ ವೈಫೈ ಕನೆಕ್ಟ್ ತೊಂದ್ರೂ ಇವಕ್ಕೆ ಡೇಟಾ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್. ಹೀಗೆ ನೀವು ಯಾವಕ್ಕೆ ಯೂಸ್ ಇಲ್ಲ ನೀವು ಪ್ರತಿಯೊಂದಕ್ಕೂ ಸೆಲೆಕ್ಟ್ ಮಾಡ್ಕೊಳ್ಬೇಕೈತಿ. ಈ ರೀತಿಯಾಗಿ ನೀವು ಯಾವ್ಯಾವ ಆ್ಯಪಿಗೆ ಇಲ್ಲ ಆ ಆ್ಯಪಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಅವುಗಳನ್ನು ಡಿಸೇಬಲ್ ಮಾಡ್ಕೊಳ್ಬೇಕೈತಿ. ಇದು ಎರಡನೇ ಸೆಟ್ಟಿಂಗ್ ಆಯ್ತು ಫ್ರೆಂಡ್ಸ್. ನಾನು ನಿಮಗೆ 3ನೇ ಸೆಟ್ಟಿಂಗನ್ನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. 3ನೇ ಸೆಟ್ಟಿಂಗ್ ಏನಂತ ನಾನು ತಿಳಿಸ್ಕೊಡ್ತೀನಿ. ನೀವು 3ನೇ ಸೆಟ್ಟಿಂಗನ್ನು ತಿಳಿಸ್ಕೊಡ್ಬೇಕಂತ ಫ್ರೆಂಡ್ಸ್. ನೀವು ನಿಮ್ಮ ಫೋನಿನಲ್ಲಿರೋ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕೈತಿ. ನಾನು ನನ್ನ ಫೋನಿಂದ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ನಾನು ನನ್ನ ಫೋನಿನಲ್ಲಿರೋ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೀನಿ. ನನ್ನ ಫೋನಿನ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ನಾನು ನನ್ನ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಪ್ಲೇಸ್ಟೋರಲ್ಲಿ ಬಂದು ಸೆಟ್ಟಿಂಗ್ ಫೀಚರ್ನ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನೆಟ್ವರ್ಕ್ ಪ್ರೊಸೆಸಿಂಗ್ ಅಂತ ಇರುತ್ತೆ. ಇದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡಂಥ ಇದರಲ್ಲಿ ಆ್ಯಪ್ ಡೌನ್ಲೋಡ್ ಪರ್ಸೆಂಟ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರಂಥ ಇದರಲ್ಲಿ 3 ಆಪ್ಷನ್ ಇದೆ. ಓವರ್ ಎನಿ ನೆಟ್ವರ್ಕ್ ಹತ್ತಿದೆ, ಅದ್ರ ಕೆಳಗೆ ಓವರ್ ವೈಫೈ ಓನ್ಲಿ ಐತೆ. ಆ್ಯಕ್ಸ್ ಮೀ ಆನ್ ಎವ್ರಿ ಟೈಮ್ ಅಂತಿದೆ. ಇದರಲ್ಲಿ ಆ್ಯಕ್ಸ್ ಮೀ ಎವ್ರಿ ಟೈಮ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಏಕಂತಂದರೆ ಫ್ರೆಂಡ್ಸ್, ನೀವು ನಿಮ್ಮ ಫೋನಲ್ಲಿ ಡಾಟಾ ಆನ್ ಮಾಡ್ತಿರ್ತೀರ. ಡಾಟಾ ಆನ್ ಮಾಡಿದಾಗೊಮ್ಮೆ ಬ್ಯಾಕ್ಗ್ರೌಂಡಲ್ಲಿ ಪ್ರತಿಯೊಂದು ಆ್ಯಪ್ 3 ದಿನಕ್ಕೆ 4 ದಿನಕ್ಕೊಮ್ಮೆ ಆಟೋ ಬ್ಯಾಕಪ್ ಆಗ್ತಿರ್ತದೆ. ಆಟೋ
ಬ್ಯಾಕಪ್ಪನ್ನು ಮಾಡಬಾರ್ದು. ನೀವು ಹೇಗೆ ಅಪ್ಡೇಟನ್ನು ಕೊಡ್ತಿರ್ತೀರಿ ಆವಾಗ ಅಪ್ಡೇಟ್ ಮಾತ್ರ ಆಗಬೇಕು. ಪ್ರತಿಯೊಂದು ಆ್ಯಪನ್ನು ಆಟೋ ಅಪ್ಡೇಟ್ ಆಗ್ತಿರುತ್ತೆ. ಅದಕ್ಕೆ ಕಾರಣ ನಿಮ್ಮ ಡಾಟಾನ ವೇಸ್ಟ್ ಆಗ್ತಿರುತ್ತೆ. ಆಟೋ ಅಪ್ಡೇಟ್ ಆದರೆ 30ರಿಂದ 40 MB ಇಲ್ಲ 100 MB ಹೋಗ್ತಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಯಾಶ್ ಮೀ ಎವ್ರಿ ಟೈಮ್ ಅಂತ ಕೊಡಬೇಕಾಗುತ್ತೆ. ಇದು ಆಸ್ಕ್ ಮೀ ಎವ್ರಿ ಟೈಮ್ ಅಂತ ಈ ರೀತಿ ಕೊಟ್ಟು ಓಕೆ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನೀವು ಈ 4ನೇ ಸೆಟ್ಟಿಂಗ್ ಅಂತ ತಿಳಿಸ್ಕೊಳ್ತೇನೆ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ನೀವು ಅಪ್ಡೇಟನ್ನು ಕೊಟ್ಟ ನಂತರ ಇದರಿಂದ ಪ್ಲೇಸ್ಟೋರ್ ಆ್ಯಪ್ನಿಂದ ಬರುತ್ತೆ. ಪ್ಲೇಸ್ಟೋರ್ ಆ್ಯಪ್ನಿಂದ ಹೊರ ಬಂದ ನಂತರ ನೀವು ನಿಮ್ಮ ಫೋನಿನಲ್ಲಿರುವ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡ ನಂತರ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕೈತೆ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ತೋರಿಸ್ತಾ ಇರುತ್ತೆ. ನೀವು ಈ ರೀತಿಯಾಗಿ ಇಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ತೋರಿಸ್ತೇವೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಸೆಟ್ಟಿಂಗ್ನಲ್ಲಿ ಬಂದು ಸೆಟ್ಟಿಂಗ್ನಲ್ಲಿ ಬಂದ ನಂತರ ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ ಏನು ಮಾಡಬೇಕು ಅಂತ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ. 3ನೇ ಆಪ್ಷನ್ ಆದ ಡೇಟಾ ಸೇವಿಂಗ್ ಹತ್ತಿರುತ್ತೆ ಫ್ರೆಂಡ್ಸ್. ಡೇಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟಾ ಸೇವಿಂಗ್ ಮೂಡಲ್ಲಿ ಹಾಕಿಕೊಳ್ಳಬೇಕಾಗುತ್ತೆ. ನೀವು ಅತಿ ಹೆಚ್ಚಾಗಿ ಯೂಟ್ಯೂಬ್ ಆ್ಯಪನ್ನು ಯೂಸ್ ಮಾಡ್ತೀರಿ ಫ್ರೆಂಡ್ಸ್. ಈ ರೀತಿ ಡೇಟಾ ಸೇವಿಂಗ್ ಹಾಕಿ ಮಾಡಿದಂತೆ ಎಲ್ಲ ಇವುಗಳನ್ನು ಆಪ್ ಇರುತ್ತೆ, ಇವೆಲ್ಲ ಆನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇವು ಫ್ರೆಂಡ್ಸ್ 4 ಫೀಚರ್ಗಳು ಇವನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಫೋನಿರುವ ಡಾಟಾನ ಸಂಪೂರ್ಣವಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಈ ಫೀಚರ್ನ ಎನೇಬಲ್ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಫೋನಿರುವ ಡೇಟಾವನ್ನು ಸಂಪೂರ್ಣವಾಗಿ ಈಗ ನಿಮಗೆ ದಿನಪೂರ್ತಿಯಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಯಾವ ರೀತಿಯಾಗಿ 4 ಸೆಟ್ಟಿಂಗ್ ಮಾಡಿ ನಿಮ್ಮ ಫೋನಿನ ಡಾಟಾನ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಸ್ಬಿಡಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಏನಾದರೂ ಪಿಸಲ್ಲಿ ವಿಡಿಯೋ ನೋಡ್ತೀರಿ ಪಿಸನ್ನು ಕಾಲ್ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.